ಉದ್ಯಾನವನದಲ್ಲಿರುವ ಎಲ್ಲ ಹಸುಗಳು ತನ್ನ ಒಡೆಯನನ್ನು ನೆನೆಸಿಕೊಂಡು ಏನು ಹೇಳುತ್ತೆ ಅಂದರೆ, ನಾನು ನನ್ನ ಜೀವನವನ್ನೇ ನಿನಗೆ ಮುಡುಪಾಗಿ ಇಟ್ಟೆ, ನನ್ನ ಜೀವನ ಪೂರ್ತಿನೇ ನಿನಗೆ ಎಲ್ಲಾನು ಮಾಡಿದ್ದೀನಿ, ನನ್ನ ಮಗುವಿಗೇನೆ ಹಾಲು ಕುಡಿಸಿಲ್ಲ, ಹಾಲನ್ನು ನಿಂಗೆ ಕೊಟ್ಟಿದ್ದೀನಿ, ನನ್ನಿಂದ ನಿನ್ನ ಜೀವನ ನಡೆದಿದೆ, ನನ್ನಿಂದ ನಿನ್ನ ಮನೆ ನಡೆದಿದೆ, ಮಗು ನನ್ನ ಹಾಲು ಕುಡಿಯೋಕ್ಕೆ ಬಂದಾಗ ನಾನು ಅದಕ್ಕೆ ಕೊದ್ದಿ ಹುಲ್ ತಿನ್ನೋದು ಹೇಳ್ಕೊಟ್ಟಿದ್ದೀನಿ, ನಿನಗೆ ಹಾಲು ಕೊಟ್ಟು ನಿನ್ನ ಜೀವನ ಚೆನ್ನಾಗಿರಲಿ, ನಿನ್ನ ಕುಟುಂಬ ಸುಖವಾಗಿರಲಿ ಎಂದು ನನ್ನ ಹೊಲಕ್ಕೆ ಗೊಬ್ಬರ ಗೋಮೂತ್ರವನ್ನು ಕೊಟ್ಟಿದ್ದೇನೆ. ನನ್ನ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡಿದ್ದೆ. ನೀನು ಹಾಕಿರುವ ಒಂದು ಹುಲ್ಲಿನ ಋಣಕ್ಕಾಗಿ ನೀನು ನನ್ನನ್ನು ಕಟುಕರಿಗೆ ಮಾಡಿ ಅವರು ನನ್ನನ್ನು ಕೊಯ್ದು ನನ್ನ ಮಾಂಸ ತಿಂದು ನಿನಗೆ ದುಡ್ಡು ಕೊಟ್ಟು ಆಗಲೂ ನೀನು ಜೀವನ ನಡೆಸುತ್ತೀಯ, ಆಗಲೂ ನಾನು ನಿನಗೆ ಒಳ್ಳೆಯದನ್ನೇ ಬಯಸುತ್ತೇನೆ. ನನ್ನ ಒಡೆಯನ ಋಣ ತೀರಿಸಲು ಒಂದು ಅವಕಾಶ ಎಂದು ತಿಳಿದಿದೆ. ನಾನು ಹಾಲು ಕೊಡುವುದನ್ನು ನಿಲ್ಲಿಸಿದ್ದಕ್ಕೆ ಮತ್ತು ನನಗೆ ವಯಸ್ಸಾದ ಕಾರಣಕ್ಕೆ ಇನ್ನು ನನ್ನಿಂದ ನಿನಗೆ ಯೂಸ್ ಇಲ್ಲ ಅಂದ್ಬಿಟ್ಟು ನನ್ನನ್ನು ಸಾಯಿಸುವಂಥ ಪ್ರಯತ್ನನೇ ಮಾಡಿಬಿಟ್ಟಲ್ಲ. ಕಟುಕರು ನನ್ನ ಕುತ್ತಿಗೆಯನ್ನು ಕೊಯ್ಯುವಾಗಲೂ ನಿನಗೆ ಒಳ್ಳೆಯದನ್ನೇ ಬಯಸುತ್ತೇನೆ. ನಾನು ಬೇರೆಯವರ ತಟ್ಟೆಯಲ್ಲಿ ಮಾಂಸವಾಗಿದ್ದರೂ ನನ್ನನ್ನು ಮಾರಿ ಬಂದ ಹಣದಿಂದ ನಿನ್ನ ಮಕ್ಕಳಿಗೆ ಊಟ ತಿನ್ನಿಸು. ಇನ್ನು ಮುಂದೆ ನನ್ನ ಕರುವಿನ ಹಾಲನ್ನು ಕುಡಿದು ನಿನ್ನ ಮಕ್ಕಳಿಗೂ ಕುಡಿಸಿ ಮಿಕ್ಕಿದ ಹಾಲನ್ನು ಮಾರಿ ನಿನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡು. ಇವಿಷ್ಟು ಗೋಮಾತೆಯಿಂದ ನಂದಿ ಕಸಾಯಿಖಾನೆಗೆ ಹೋಗುವಾಗ ಮನದಲ್ಲಿ ಹೇಳಿಕೊಳ್ಳುವ ಮಾತುಗಳು. ಆದರೆ ಗೋಮಾತೆಯ ಕಣ್ಣೀರಾಗಲಿ ನಂದಿಯ ನೋವಾಗಲಿ ಇಲ್ಲಿವರೆಗೂ ಯಾರು ನೋಡಿ ಏನು ಸಹಾಯನೂ ಮಾಡಿಲ್ಲ, ಅಥವಾ ನೋಡಿದ್ರೂ ನೋಡದೇ ಇರೋರಂಗೆ ನಿಂತಿರ್ತದೆ. ಯಾರೂ ಇಲ್ಲಿ ತನಕ ಗೋಮಾತೆ ಹಾಗೂ ನಂದಿಯ ನೋವನ್ನು ತಿಳಿದೇ ಕೊಂಡಿಲ್ಲ. ಇದು ನಮ್ಮ ದೇಶದ ಪರಿಸ್ಥಿತಿ. ಯಾರೆಲ್ಲ ನಿಮ್ಮ ಹಸುಗಳನ್ನು ಕಸಾಯಿಖಾನೆಗೆ ಮಾಡಿದ್ದೀರಾ, ಈ ವಿಡಿಯೋವನ್ನು ನೀವು ನೋಡಿ.